ತನ್ವಿ ಎಲ್ಲಳು ಹೊಸದೊಂದು ಹೊಂಡದ ಸೇರ್ವಿ ತನ್ವಿ ದಟ್ಸ್ ಅ ನ್ಯೂ ಒನ್ Oh, that's a new one. ರೇಂಜ್ ಮಲ್ಕೊಂಡಿ ಟ್ರೈನ್ ಹೋಯ್ತು ನೋಡಿದಿ ಟ್ರೈನ್ ಹೋಯ್ತಲ್ಲ ನೋಡಿದಿ ಏನು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ನೆಕ್ಸ್ಟ್ ವ್ಲಾಗ್ ಎಲ್ಲರೂ ಹೆಂಗಿದ್ರಿ ಹೋಪ್ ಎಲ್ಲರೂ ಆರಾಮ್ದಿರ್ತ ಅನ್ಕೋತೀನಿ ಇಲ್ಲಿ ನೋಡ್ರಿ ತೈವಾನ್ ಒಳಗೆ 4th ಮತ್ತು 5th ಹಾಲಿಡೇಸ್ ಇತ್ತು ಸೊ 4th ಇಲ್ಲಿ ಚಿಲ್ಡ್ರನ್ಸ್ ಡೇ ಅಂತ ಮಾಡ್ತಾರೆ ಏಪ್ರಿಲ್ 4th ಆಮೇಲೆ ಏಪ್ರಿಲ್ 5th ಟಾಮ್ ಸಿಪ್ಪಿಂಗ್ ಡೇ ಅಂತ ಮಾಡ್ತಾರೆ ಸೊ ಅವೆರಡು ಹಾಲಿಡೇ ಇತ್ತು ಆಮೇಲೆ ಮತ್ತು ಸ್ಯಾಟರ್ಡೆ ಸಂಡೇ ಹಿಂಗೆ ಸೇರಿ 4 ದಿವಸ ಫುಲ್ ಲಾಂಗ್ ಹಾಲಿಡೇಸ್ ಬಂದಿತ್ತು ಆಮೇಲೆ ಎಲ್ಲರೂ ಫುಲ್ ಹಾಲಿಡೇ ಇದ್ರೋಗಿದ್ರ ಬಟ್ 3rd ಹಾಲಿಡೇಗಿಂತ 1 ದಿವಸ ಮೊದಲು ಇಲ್ಲಿ ಅರ್ಥಕ್ವಿಕ್ ಆಗೈತೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು 7.5 ಮ್ಯಾಗ್ನಿಟ್ಯೂಡ್ ಅರ್ಥಕ್ವಿಕ್ ಆಯ್ತು ಅದು 25 ಇಯರ್ಸ್ ಆದಮೇಲೆ ಅಷ್ಟು ದೊಡ್ಡದಾಗಿತ್ತಂತ ಸೊ ಯೂಶ್ವಲಿ ಅಲ್ಲಿ ಹುವಾಲಿನೊಳಗೆ ಮೇಲಿನ ಮೇಲೆ ಆಗ್ತಾನೆ ಇರ್ತವೆ ಯಾಕಂದ್ರೆ ಅದು ಜಿಯೋಗ್ರಾಫಿಕಲ್ ಸ್ಟ್ರಕ್ಚರ್ ಹಂಗೈತಿ ಅಂದ್ರೆ ಲೈಕ್ ಟೆಕ್ಟಾನಿಕ್ ಪ್ಲೇಟ್ಸ್ ಇದಾವಲ್ಲ ಸೊ ಅದು ಅಲ್ಲಿ ಆ ಕಡೆನೇ ಬರುತ್ತೆ ಸೊ ಅದಕ್ಕೆ ಫಿಲಿಪೀನ್ಸ್ ಆಮೇಲೆ ತೈವಾನ್ ಮತ್ತು ಜಪಾನ್ ಒಳಗೆ ಮೇಲಿನ ಮೇಲೆ ಅರ್ಥಕ್ವಿಕ್ ಆಗ್ತಾನೆ ಇರ್ತಾವೆ ಈಗ ನೋಡ್ರಿ ನಾವೆಲ್ಲಿ ಹೊಂಟಿದ್ದೀವಿ ಅಂತಂದ್ರೆ ಈಸ್ಟರ್ನ್ ಮೋಸ್ಟ್ ಪಾಯಿಂಟ್ ಆಫ್ ತೈವಾನ್ಗೆ ಹೊಂಟಿದ್ದೀವಿ ಸೊ ಅದು ನಾರ್ತ್ ಸೈಡ್ ಬರುತ್ತೆ ಇದು ನೋಡ್ರಿ ಈಸ್ಟರ್ನ್ ಮೋಸ್ಟ್ ಪಾಯಿಂಟ್ ಈ ಥರ ಐತಿ ಇಲ್ಲಿ ಇಲ್ಲೇನೋ ಒಂದು ಎಕ್ಸಿಬಿಷನ್ ರೂಮ್ ಐತಿ ಏನೈತಿ ಇಲ್ಲಿ ಲೈಟ್ ಹೌಸ್ ಇದೆ ಹಾಂ ಲೈಟ್ ಹೌಸ್ ಇನ್ ತೈವಾನ್ ಅಂತ ಏನದ್ರಿ ಅಂಚ್ ಇದು ನೋಡ್ರಿ ಕಂಪಾಸ್ 1941 ಒಳಗೆ ವರ್ಲ್ಡ್ ವಾರ್ 2 ಇತ್ತಲ್ಲ ಆವಾಗ US ದವ್ರು ಮಾಡಿದಾರಂತ ಇದನ್ನು ಫೈಂಡ್ ಲ್ಯಾಂಪ್ ಯೂಸ್ಡ್ ಇನ್ ದಿಸ್ ಲೈಟ್ ಹೌಸ್ ಸೊ ಈ ಥರ ಲೈಟ್ ಇದ್ದಾರೆ ಇಲ್ಲಿ ಇವೆಲ್ಲನೂ ನೇವಿಗೆ ರಿಲೇಟೆಡ್ ಅನ್ಸುತ್ತಾ US ನೇವಿ ಬಾರೋಮೀಟರ್ ಏನದರಿ ಅಂಚ್ ನೋಡ್ರಿ ಲೈಟ್ ಹೌಸ್ ಬಂದೇವಿ ನಾವು ತೈವಾನ್ದ ಸೊ ಈಸ್ಟ್ ಮೋಸ್ಟ್ ಪಾಯಿಂಟಿಗೆ ಬಂದೇವಿ ಸೊ ಅಲ್ಲಿ ನೋಡ್ರಿ ಮ್ಯಾಲೆ ತೋರ್ಸತ್ತಿದ್ದ ಈಸ್ಟ್ ಅಂತ ಸೊ ಈ ಥರ ಐತಿಲಿ ಇವತ್ತು ಭಾಳ ಗಾಳಿ ಐತಿಲಿ ಯೂಶ್ವಲಿ ಗಾಳಿ ಇರುತ್ತೆ ಅನ್ಸುತ್ತೆ ಫುಲ್ ಎಂಡ್ ಅಲ್ಲ ಇದು ಅದಕ್ಕೆ ಸೊ ಇಲ್ಲಿ ಎಲ್ಲ ಸಮುದ್ರ ಐತಿ ಸ್ವಲ್ಪ ವೇವ್ಸ್ ಭಾಳ ಜೋರು ಆ್ಯಕ್ಚುಲಿ ಅರ್ಥಕ್ವಿಕ್ ಆಗಿತ್ತು ಅದಕ್ಕೆ ಏನೋ ಗೊತ್ತಿಲ್ಲ 2 days ಬ್ಯಾಕ್ ಅರ್ಥಕ್ವಿಕ್ ಆಗಿತ್ತು ಅದ್ರ ನೆಕ್ಸ್ಟ್ 2 days ಇದೆ ಇವತ್ತು ವೆದರ್ ಅಷ್ಟು ಕ್ಲಿಯರ್ ಇಲ್ಲ ಒಂದು ಸ್ವಲ್ಪ ಡಲ್ ಐತಿ ಕ್ಲಿಯರ್ ಇದೆ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ ಇವತ್ತು ನೋಡ್ರಿ ತೈವಾನ್ ಒಳಗೆ ಹಾಲಿಡೇ ಅದಕ್ಕಿತ್ತಂದ್ರೆ
ಇಲ್ಲಿ ತೈವಾನ್ ಒಳಗೆ ಟಾಮ್ ಸ್ವಿಪ್ಪಿಂಗ್ ಡೇ ಅಂತ ಮಾಡ್ತಾರೆ. ಅಂದ್ರೆ ಅವ್ರ ಆ್ಯನ್ಸಿಸ್ಟರ್ಗಳೆಲ್ಲ ತೀರ್ಕೊಂಡಿರ್ತಾರಲ್ಲ, ಸೊ ಅವ್ರು ಬಂದು ಪೂಜೆದು ಮಾಡ್ತಾರೆ. ಸೊ ಇವೆಲ್ಲನೂ ಗೋರಿ ಅಂತಾರಲ್ಲ ಅದು. ಸೊ ನೋಡ್ರಿ ಮನೆ ಥರನೇ ಇದಾವೆ. ಸೊ ಅವ್ರಿಗೆಲ್ಲ ಬಂದು ಅದೆಲ್ಲ ಕ್ಲೀನ್ ಅದು ಮಾಡಿ ಹೂವು ಇದೆಲ್ಲ ಪೂಜೆ ಮಾಡಿ ಹೋಗ್ತಾರೆ ಅವ್ರು. ಸೊ ಅದಕ್ಕೆ ಇಲ್ಲಿ ಹಾಲಿಡೇ ಐತಿ ಇವತ್ತು. ಅವನು ಅದನ್ನ ಮಾಡಕತ್ ನೋಡು ಸೈಡ್ದು. ಓ ನೋಡ್ರಿ ಎಷ್ಟು ಗಾಳಿ ಐತಿ, ಕೂದಲೆಲ್ಲ ಹಾರಾಕತ್ತಾವ. ಮಳೆ ಇಲ್ಲಲ್ಲ, ಚಲೋ ಐತೆ. ಅಟ್ಲೀಸ್ಟ್ ಬರ್ಬೇಕಾದಾಗ ಮಳೆ ಇತ್ತಲ್ಲ, ಸ್ವಲ್ಪ ಬರ್ಬೇಕಾದಾಗ ಡ್ರೀಸ್ಲಿಂಗ್ ಇತ್ತ. ಸೊ ಇಲ್ಲಿ ಈಗ ಇಲ್ಲ ಅಷ್ಟ. ಟೋಟಲ್ ಐಲ್ಯಾಂಡ್ ಇಲ್ಲಿ ಕಾಣ್ತೈತಿ. ಹೌದ್ಲಾ, ಮೊನ್ನೆ ಅಲ್ಲಿ ಹೋಗಿತ್ಲ, ಮತ್ತೆ ಅರ್ಕ್ವಿಕ್ ಹೋದಿಲ್ಲ, ತೋರ್ಸ್ಕದಿತ್ಲ. ಇಂಟ್ರೊಡಕ್ಷನ್ ಆಫ್ ಟನಲ್, ಇಂಟ್ರೊಡಕ್ಷನ್ ಆಫ್ ಟರ್ಟಲ್ ಐಲ್ಯಾಂಡ್. ಇಲ್ಲಿ ನೋಡ್ರಿ, ಇದು ಟರ್ಟಲ್ ಐಲ್ಯಾಂಡ್ ಅಂತ. ಅಲ್ಲಿ ಇದು ಕಾಣ್ಕತ್ತಿಲ್ಲ, ಅದರ ವೆದರ್ ಕ್ಲಿಯರ್ ಇದ್ರೆ ಕಾಣ್ತೈತಿ. ಸೊ ಮೊನ್ನೆ 2 ದಿವಸದಿಂದ ಅರ್ತ್ಕ್ವಿಕ್ ಆಗಿತ್ತಲ್ಲ, ಸೊ ಅಲ್ಲಿನೂ ಒಂದು ಸ್ವಲ್ಪ ಲ್ಯಾಂಡ್ ಸ್ಲೈಡ್ ಎಲ್ಲ ಆಗಿತ್ತು. ಸೊ ಕಾಣತ್ತಿಲ್ಲ, ಅದು ಇಲ್ಲೇ ಇತ್ತು. ವೆದರ್ ಕ್ಲಿಯರ್ ಇದ್ರೆ ಕಾಣ್ತಿತ್ತದು. ನಾವು ಇದು ಟರ್ಟಲ್ ಐಲ್ಯಾಂಡ್ಗೆ ಹೋಗಿದ್ವಿ. ಅದ್ರ ಅದೇನೋ ಶಿಪ್ ಅಂತಾರೆ, ಕ್ರೂಸ್ ಒಳಗೆ ಅಷ್ಟೇ ಹೋಗಿದ್ವಿ, ಬೋಟ್. ನಾರ್ತ್ ಈಸ್ಟ್ ಆ್ಯಂಡ್ ಇಲಾನ್ ಕೋಸ್ಟ್ ನ್ಯಾಷನಲ್ ಸೀನಿಕ್ ಏರಿಯಾ. ಟರ್ಟಲ್ ಐಲ್ಯಾಂಡ್ ಇದು ನೋಡಕ್ಕೆ ಟೋಟಲ್ ಗತ್ಲೆ ಐತೆ, ಅದಕ್ಕೆ ಹೆಸರು ಆ ಥರ ಇಟ್ಟಿದ್ದಾರೆ. ಇಂಜಿನ್ ಎಲ್ಲೈತಿ? ಇಂಜಿನ್ ತೋರಿಸು. ಹಾಂ, ಇಂಜಿನ್ ಏನಕತ್ಲ. Okay, 3, red, go. Red, go. Green, go. ಬಂದ್ರಿ ಹೇಳಲ್ಲ, ಏನು ನಗ್ತಾರೆ ಅವ್ರು, ಮಾತಾಡಂಗೇ ಇಲ್ಲ ನೋಡ್ರಿ. ಇದು ನಾವು ಎಲ್ಲಿ ಬಂದ್ರಿ ಹೇಳಲ್ಲ. ಮತ್ತೆ ಈಸ್ಟರ್ನ್ ಮೋಸ್ಟ್ ಪಾಯಿಂಟ್. ಲಾಸ್ಟ್ ಟೈಮ್ ಸೌದರ್ನ್ ಪಾಯಿಂಟಿಗೆ ಹೋಗಿದ್ವಿ ಲಾಸ್ಟ್. ಈಗ ಈಸ್ಟರ್ನ್ ಪಾಯಿಂಟ್ ಫುಲ್ ಟಾಪ್ ಮತ್ತು ಬಾಟಮ್ ಹೋಗುದು. ಇದು ಕೆಂಟಿಂಗ್ ಹೋಗಿದ್ವಲ್ಲ ನಾವು, ಅಂದ್ರೆ ಸೌತ್ ಮೋಸ್ಟ್ ಪಾಯಿಂಟಿಗೆ. ಅಲ್ಲಿನೂ ಲೈಟ್ ಹೌಸ್ ಇದೇ ಥರ ಐತೆ ಸೇಮ್. ಸೊ ಇದು ಈಸ್ಟ್ದಲ್ಲ, ಸೊ ಇಲ್ಲಿ ಸೇಮ್ ಐತೆ ನೋಡ್ರಿ ಈ ಥರ. ಇವತ್ತು ನೋಡ್ರಿ ಇದೆಲ್ಲ ಮುಗಿಸ್ಕೊಂಡ ನೈಟ್ ಸ್ಟೇಗೆ ಇಲಾನ್ಗೆ ಹೊಂಟಿದ್ದೀವಿ. ಮೊದಲ ಅರ್ತ್ಕ್ವಿಕ್ ಅದು 1 ದಿವಸ ಮುಂಚೆ ಆಯ್ತಲ್ಲ ಹಾಲಿಡೇಕ್ಕಿಂತ. ಸೊ ಅದಕ್ಕಿಂತ ಮೊದಲೇ ನಾವು ಬುಕ್ಕೆಲ್ಲ ಮಾಡಿದ್ವಿ. ಆಮೇಲೆ ನಮ್ಮದು ಮೊದಲು ಪ್ಲ್ಯಾನ್ ಇತ್ತು ಥೈಪಿಂಗ್ ಶಾನ್ ಅಂತ, ಅದು ಮೌಂಟೇನ್ ಏರಿಯಾ. ಸೊ ಅಲ್ಲಿ ಹೋಗಿ ಆಮೇಲೆ ಹಿಂಗೆ ಸ್ಟೇ ಮಾಡಿ ವಾಪಸ್ ಬರೋದಿತ್ತು 1 ಡೇ ಅಂತ ಹಿಂಗೆ ಪ್ಲ್ಯಾನ್ ಮಾಡಿದ್ವಿ. ಬಟ್ ಇದು ಅರ್ತ್ಕ್ವಿಕ್ ಆಯ್ತಲ್ಲ, ಸೊ ಅದಾದಮೇಲೆ ಕ್ಯಾನ್ಸಲ್ ಮಾಡ್ಬೇಕು ಅಂದ್ಕೊಂಡ್ವಿ. ಬಟ್ ಅವರು ಇನ್ನೂ ರೀಫಂಡ್ ಅದು ಮಾಡೋಂಗಿಲ್ಲ. ಆಮೇಲೆ ಅದು ಬಿಲ್ಡಿಂಗನು ಅರ್ತ್ಕ್ವಿಕ್ ಪ್ರೂಫ್ ಇತ್ತಂತ. ಸೊ ಅದಕ್ಕೆ ಇರಲಿ ಅಂತ ಬಂದ್ವಿ. ಮತ್ತು ಹಾಲಿಡೇಸ್ ಫಸ್ಟ್ ಡೇ ನಾವೆಲ್ಲೂ ಹೋಗಿದ್ದಿಲ್ಲ, ಮನೆಯೊಳಗೆ ಇದ್ವಿ. ಆಮೇಲೆ ಇದು ಸೆಕೆಂಡ್ ಡೇ ಅಲ್ಲ, ಅದಕ್ಕೆ ಇರಲಿ ಹೋಗೋಣ ಅಂತ ಬಂದಿದ್ವಿ. ಮತ್ತು ಇಲ್ಲಾಂತನ ಸೇಫ್ ಇತ್ತು. ಇಲ್ಲಾಂದ ನೆಕ್ಸ್ಟ್ ಹುವಾಲಿಂತನ ರೋಡೆಲ್ಲ ಬ್ಲಾಕ್ ಆಗಿದ್ದು, ಅಲ್ಲಿ ಒಂದು ಸ್ವಲ್ಪ ಡ್ಯಾಮೇಜ್ ಭಾಳ ಆಗಿತ್ತು. ಈ ಸಲ ನೋಡ್ರಿ ಅರ್ತ್ಕ್ವಿಕ್ ಐತಲ್ಲ, ಅದು ಭಾಳ ಜೋರಿತ್ತು. ಆ್ಯಕ್ಚುಲಿ ನಾವು ಎಪಿ ಸೆಂಟ್ರದಿಂದ ದೂರ ಇದೀವಿ ಅಂದ್ರೂ ಎಷ್ಟು ಫೀಲ್ ಆಯ್ತು ಅಂದ್ರೆ ಲೈಕ್ ಬಿಲ್ಡಿಂಗ್ ಅದು ಒಳಗಡಕತ್ತಿತ್ತು. ನಾನು ರೇಯಾನ್ಸ್ಗೆ ಜಸ್ಟ್ ಸ್ಕೂಲಿಗೆ ಬಿಟ್ಟು ಬಂದಿದ್ದೆ. ಆಮೇಲೆ ಮ್ಯಾಲೆ ಬರುತ್ತನ 7:50 ಏನೋ ಆಗಿತ್ತು. ಅವಾಗ ಫುಲ್ ಬಿಲ್ಡಿಂಗ್ ಅದು ಒಳಗಡಕೈತು. ಸೊ ಆ ಟೈಮೊಳಗೆ ನೋಡ್ರಿ ನಿಮ್ಗೆ ಖರೇನು ಏನು ಮಾಡ್ಬೇಕಂತ ಗೊತ್ತಾಗುತ್ತರ ಹೋಗೆಲ್ಲ ಮುಗಿದೋಗ್ಬಿಟ್ಟಿರುತ್ತೆ. ಈಗ ನೋಡ್ರಿ ಎಮರ್ಜೆನ್ಸಿ ಮತ್ತು ಅರ್ತ್ಕ್ವಿಕ್ ಎಲ್ಲ ಆಗ್ತಿರ್ತೈತಲ್ಲ, ಸೊ ಅವಾಗ ಲಿಫ್ಟ್ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ಈಗ ಭಾಳ ದೊಡ್ಡ ಬಿಲ್ಡಿಂಗ್ ಒಳಗೆ 20th ಫ್ಲೋರ್ ಎಲ್ಲ ಇರ್ತಾರಲ್ಲ, ಸೊ ಅವರೆಲ್ಲ ಪಾಪ ಏನು ಮಾಡ್ಬೇಕು. ಸೊ ಕೆಳಗೆ ಇಳಿದು ಬರೋಕ್ಕೂ ಆಗಂಗಿಲ್ಲ, ಅಷ್ಟು ತನಕ ಎಲ್ಲ ಇದಾಗ್ಬಿಟ್ಟಿರುತ್ತೆ. ಆ್ಯಕ್ಚುಲಿ ನಮ್ದು ಇರೋದು 3rd ಫ್ಲೋರ. ನನಗೂ ಒಂದು ಸ್ವಲ್ಪ ಜಾಸ್ತಿ ಅನ್ಸಾತಿತ್ತಂದ್ರೆ ಸ್ಟೆಪ್ಸ್ಲೇ ಇಳಿದು ಹೊಂಟಿದ್ದೆ ನಾನು. ಬಟ್ ಇನ್ನೂ ಒಂದು 4 ಸ್ಟೆಪ್ಪು ಇಳಿದಿದ್ದಿಲ್ಲ, ಅಷ್ಟರೋಗನ ಅರ್ತ್ಕ್ವಿಕ್ ನಿಂತ್ಬಿಡ್ತಾ. ಸೊ ಇದೇನೂ ಅರ್ಥನೇ ಆಗಿಲ್ಲ. ಸೊ ಯಾವಾಗ ಏನಾಗೋದು ಅದು ಆಗೋದು. ಸೊ ನಮ್ಮ ಕಾರ್ ನೋಡ್ರಿ 2 ಮರ್ಸಿಡಿ ಕಾರ್ ಮಿಡಲ್ ಇದ್ದೈತಿ. ಹೆಂಗೆ ಕಾಣತೈತಿ ನೋಡಿ, 2 ಬಾಕ್ದವು. ಇವೆಲ್ಲ ನೋಡ್ರಿ ಗೋರಿಗಳ. ಸೊ ಅವ್ರ ಆ್ಯನ್ಸಿಸ್ಟ್ರಿಗೆಲ್ಲ ಬಂದು ಅವ್ರು ಕ್ಲೀನ್ ಅದು ಮಾಡಿ ಹೂವೆಲ್ಲ ಇಡ್ತಾರೆ. ಸೊ ಇವತ್ತು ಏಪ್ರಿಲ್ 5th. ಸೊ ಅದಕ್ಕೆ ಇಲ್ಲಿ ಹಾಲಿಡೇ ಐತಿ ಇವತ್ತು. ನೋಡ್ರಿ ಈ ಥರ ಎಷ್ಟು ದೊಡ್ಡ ದೊಡ್ಡ ಕಟ್ಟಿದ್ದಾರೆ ನೋಡೋರ. ಫುಲ್ ಮನಿಗಳು ಗತ್ಲಿದಾವ. ಫುಲ್ ಈ ಕಡೆ ಎಲ್ಲ ಅದೈತಿ.
ಸೊ ನಾವು ಇಲ್ಲೇ ಬಂದಿದ್ವಲ್ಲ ಇದು ಈಸ್ಟರ್ನ್ ಎಂಡ್ ಪಾಯಿಂಟ್ಗೆ. ಸೊ ಅದ್ರ ಸಮೀಪ ಇದೀಗ. ಸೊ ಇಲ್ಲೇ ನೋಡ್ರಿ ಎಷ್ಟಿದಾವ ಈ ಥರ ಇರ್ತಾವಲ್ಲಿ. ಈಗ ಇಲ್ಲೇ ಒಂದು ಕಡೆ ಮಿಡಲ್ ಸ್ಟಾಪ್ ಮಾಡಿದ್ದೀವಿ. ಸ್ವಲ್ಪ ಊಟ ಅದು ಮಾಡ್ತೇವೆ. ಮನೆಯಿಂದ ಕಟ್ಕೊಂಬಂದಿದ್ದೆ, ನಾನು ರೈಸ್ ಮಾಡ್ಕೊಂಬಂದಿದ್ದೆ. ಸೊ ಈಗ 1 o'clock ಆಗೈತಿ. ಇಲ್ಲಿ ನಿಂತ ಊಟ ಮಾಡೋದೇನೋ. ಓವರ್ ಮಮ್ಮ ಓ ನೀ ತಿಂದೇನಿಲ್ಲ? ಓ ಯಾರು ಮಾಡಿದ್ರು ಅದನ್ನ? ರೇಯಾಂಶ್. ಯಾವ್ದಕ್ಕೆ ಮಾಡಿದ? ಕ್ಲೀನ್ ಮಾಡಿ ಮತ್ತೆ ಅದನ್ನ. ಟಿಶ್ಯೂ ತಗೋ, ಅಲ್ಲಿ ಕ್ಲೀನ್ ಮಾಡು. ತಗೋ ರೇಯಾಂಶ್, ಟಿಶ್ಯೂ ತಗೋ. ಕ್ಲೀನ್. ಹಾಂ ತಗೋ ಟಿಶ್ಯೂ ತಗೋ ಮತ್ತೆ ಕ್ಲೀನ್ ಮಾಡು. ಡಸ್ಟ್ಬಿನ್ ಅವ್ರು ಹಾಕಲ್ಲಿ. ಡಸ್ಟ್ಬಿನ್ ಇಲ್ಲೈತೆ ನೋಡು. ನೋಡ್ರಿ ಏನ್ ಶಂಗೆ ಕ್ಲೀನ್ ಮಾಡತ್ತನ. ಹಾಕಾತ್ರವು ಇಲ್ಲಿ ಓಪನ್ ಇಲ್ಲೈತಿ ಓಪನ್. ಓಕೆ ಸಾಕು ಬಿಡಿನ. ಎಲ್ಲ ಟಿಶ್ಯೂ ಪೇಪರ್ ಆಗಿ ಮಾಡ್ತೀವಿ, ಮುಗ್ದಿದ್ದು ಬಿಡವ. ಓಕೆ ಇಲ್ಲಿ ನೋಡ್ರಿ ಟೋಟಲ್ ಐಲ್ಯಾಂಡ್. ಸೊ ಅಲ್ಲಿ ಕಾಣತೈತಲ್ಲ ದೂರ ಇದದ ನೋಡ್ರಿ. ಇದು ವೆದರ್ ಕ್ಲಿಯರ್ ಇಲ್ಲ, ಸೊ ಕ್ಲಿಯರ್ ಇದ್ರೆ ಕಾಣ್ತಿತ್ತು. ಸೊ ಅಲ್ಲೇ ಮೊನ್ನೆ 2 ದಿವಸದಿಂದ ಅರ್ಥಕ್ವಿಕ್ ಆಗಿತ್ತಲ್ಲ ತೈವಾನ್ ಒಳಗೆ. ಸೊ ಅಲ್ಲಿ ಒಂದು ಸ್ವಲ್ಪ ಲ್ಯಾಂಡ್ ಸ್ಲೈಡ್ ಆಗಿತ್ತು. ಊಟದು ಆಯ್ತು. ಸೊ ಇನ್ನು ನಾವು ಊಟ ಮಾಡಕ್ಕೆ ನಿಲ್ಸಿದ್ವಲ್ಲ. ಸೊ ಅಲ್ಲೇ ಒಂದು ಸ್ವಲ್ಪ ವಾಕ್ ಮಾಡ್ಕೊತ ಹೋದ್ರೆ ಒಂದು ಪ್ಲೇಸ್ ಇತ್ತು. ಸೊ ಟನಲ್ ಈ ಥರ ಏನೋ ಇತ್ತು. ಸೊ ಅದನ್ನು ನೋಡ್ಬೇಕಂತ ಈಗ ನಡ್ಕೊತ ಹೊಂಟಿದ್ವಿ. ಅಲ್ಲಿ ನೋಡಿ ಹೆಂಗೆ ಕಾಣತೈತಿ ಸಮುದ್ರ. ಕೆಳಗೆ ಹೋಗೋದೈತಿ ಮ್ಯಾಲೆ. ಬೈಸಿಕಲ್ ಥರದ ನಾವು ಊಟ ಮಾಡಿದ್ವಲ್ಲ ಅಲ್ಲೇ ಒಂದು ಸ್ವಲ್ಪ ವಾಕ್ ಒಳಗೆ 5 minute ವಾಕ್ ಒಳಗನ ಇಲ್ಲೊಂದೇನೋ ವ್ಯೂ ಪಾಯಿಂಟ್ ಇತ್ತು. ಅಂದ್ರೆ ಲೈಕ್ ಯಾವುದೋ ಒಂದು ಪ್ಲೇಸ್. ಸೊ ಅದನ್ನು ನೋಡಕ್ಕೆ ಬಂದೀವಿ. ಇಲ್ಲಿ ನೋಡ್ರಿ ಎಲ್ಲ ಬೈಸಿಕಲ್ ತೊಗೊಂಡು ಬರ್ತಾರೆ ಇಲ್ಲಿ. ಎಷ್ಟು ವೆರೈಟಿ ಆಫ್ ಬೈಸಿಕಲ್ ಅದಾವ ನೋಡಿರುವ. ಒಂದ್ಕಿಂತ ಒಂದು ಡಿಫ್ರೆಂಟ್ ಅದಾವ. ವಾವ್ ಹಾಂ ಎಷ್ಟು ಫಾಸ್ಟ್ ಹೋಯ್ತು ನೋಡೋದು. ಇಲ್ಲಿ ನೋಡ್ರಿ ಮತ್ತೊಂದು ಸಮುದ್ರ ನೋಡಕ್ಕೆ ಮತ್ತೊಂದು ವ್ಯೂ ಪಾಯಿಂಟ್. ಇಲ್ಲೇನು ಕೆಳಗೆಲ್ಲ ಹೊಲ ಇದಾವೆ ಅನ್ಸುತ್ತೆ. ಸಣ್ಣ ಸಣ್ಣ ಏನೋ ಬಾಳೆ ಗಿಡ ಅದಾವ ನೋಡಿ ಇಲ್ಲಿ. ಎಷ್ಟು ದೊಡ್ಡ ಇದಾವೆ ಬಾಳೆ ಗಿಡಗಳು. ಹಾಂ ಇಷ್ಟು ದೊಡ್ಡ ಇರ್ತಾವ. ತೆಂಗಿನ ಗಿಡ ಅಡಿಕೆ ಗಿಡ ಗತ್ಲೆ ಇದಾವಲ್ಲ ಅಷ್ಟು ಸೈಜ್ ಆಗಿದೆ ಉಂಡಲ್ಲ ತೆಂಗಿನ ಗಿಡದಷ್ಟು. ಬಾಳೆ ಎತ್ತರ ಇಲ್ಲ. ಎಷ್ಟು ಜನ ಬಂದಾರ ನೋಡಲ್ಲಿ ಮತ್ತೆ ಮ್ಯಾಲೆ. ನೋಡ್ರಿ ಇದು ಬೈಸಿಕಲ್ ಥರ ಎಷ್ಟು ಚಂದ ಐತಿ. ಕ್ಯೂಟ್ ಥರ ಅದಾವ ನೋಡು. ಎಲೆಕ್ಟ್ರಿಕಲ್ ಇವಲ್ಲ. ಸೊ ಇಲ್ಲೇ ಒಂದು ಟನಲ್ ಐತಿ. ಇದ್ರ ಸೈಡಲ್ಲೇ ಇಲ್ಲೇ ಒಂದು ಟ್ರೈನ್ ಹೋಯ್ತಲ್ಲ ಅದೊಂದು ಮತ್ತೊಂದು ಟನಲ್. ಇದು ನೋಡ್ರಿ ಓಲ್ಡ್ ಟನಲ್ ಒಳಗೆ ಹಿಂಗೈತಿ. ಸೊ ಎಲ್ಲರೂ ಹಿಂಗೆ ಸೈಕಲ್ ತೊಗೊಂಡು ಒಳಗೆ ಬರ್ತಾರ.
ಇದು ನೋಡ್ರಿ ಟನಲ್ ಎಷ್ಟು ದೊಡ್ಡದೈತಿ, ಫುಲ್ ಅಲ್ತಾನೆ ಐತಿ. ಬಟ್ ನಾವೇನಿದು ನಡ್ಕೊತ ಬಂದೇವಲ್ಲ, ಸೊ ಎಲ್ಲ ಹೊಂಟಿಲ್ಲ. ಅಂದ್ರೆ ಮಸ್ತ್ ಐತಿ ನೋಡೋದು, ಎಷ್ಟು ದೊಡ್ಡದು. ನೋಡ್ರಿ ಇದು ಓಲ್ಡ್ ಪೋಲಿಂಗ್ ಟನಲ್ ಅಂತ. ಸೊ 2 ಕಿಲೋಮೀಟರ್ ಇದೆ ಟನಲ್ ಇದೆ. ಒಳಗೆ ಹೋಗಿ ಬಂದ್ಮೇಲೆ ಅದು 1924 ಒಳಗನ ಆಗೈತೆ, 1920 ಒಳಗೆ 21 ಒಳಗಾಗೈತಿ. ಎಷ್ಟು ಚಂದ ಐತಿ, ವೆದರು ಭಾರಿ ಐತಿ. ಸೊ ಭಾಳ ಬಿಸಿಲಿದ್ದಾಗ ಒಂದು ಸ್ವಲ್ಪ ಮತ್ತೆ ಶೆಕೆ ಶೆಕೆ ಅನಿಸುತ್ತೆ. ಎಷ್ಟು ಚಂದ ಕಾಣತೈತಿ ನೋಡಿದ, ಫುಲ್ ಗ್ರೀನ್. ಈ ಕಡೆ ಒಂದು ಸ್ವಲ್ಪ ಹಂಗೆ ನೀವು ವಾಕ್ ಹೊಂಟಿದ್ದೀವಿ ನೋಡ್ರಿ. ಫಿಶಿಂಗ್ ಫೋರ್ಟ್ ಐತೆ ಈ ಕಡೆ ಎಲ್ಲ. ಫಿಶ್ಶಿಗೆ ಅದು ನೆಟ್ಟದು ಹಾಕಿದ್ರೆ ಕಾಣತೈತಿದೆ. ಈಗ ಅಲ್ಲಿ ಮಾಡತ್ತಾರ ಫಿಶಿಂಗ್. ಎಷ್ಟು ಚಂದ ಐತಲ್ಲ ಇದು. ಇದೆಲ್ಲ ಸೈಕ್ಲಿಂಗ್ ವೇ, ಬೈಕ್ ವೇ ಅಂತಾರ. ರೇಯಾಂಶಿಗಂತೂ ಫುಲ್ ಜೋರು ನಿದ್ದು ಬಂದ್ಬಿಟ್ಟಿದೆ. ಇನ್ನು ಮಲ್ಕೊಂಡ ಬಿಡ್ತಾನ ಅನ್ಸ್ತವ. ಇದೆಲ್ಲ ಇದು ನಾವು ಈಗ ಹೋಗಿ ಬಂದಿದ್ರನಲ್ಲ, ಆಮೇಲೆ ಇಲ್ಲೈತಿ ಟ್ರೈನದು ಅಂತನಲ್ಲ. ಸೊ ಇವು ನೋಡ್ರಿ ಎಲೆಕ್ಟ್ರಿಕ್ ಸ್ಕೂಟರ್ ಗೊತ್ತಲೆ ಎಷ್ಟು ಚಂದ ಅವ. ನೋಡ್ರಿ ಹೆಂಗಿದೆ, ಎಷ್ಟು ಚಂದ ಐತಲ್ಲ. ಈ ಕಡೆ ಸೈಕಲ್ ಹೋಗೋದ, ಈ ಕಡೆ ಕಾರ್ಗಳು ಹೋಗತ್ತವ. ಇಲ್ಲೊಂದು ಕೆಫೆ ಐತಿ, ಸೊ ಅಲ್ಲಿ ಟೀ ನೋಡ್ಕೊಂಡು ತಿನ್ನೋದು. ಇದು ನೋಡ್ರಿ ಈಗ ಹೋಗಿ ಬಂದ್ವಲ್ಲ ಆ ಕಡೆನ, ಅದು ರೆಡ್ ಕಲರ್ ಕಾಣೋದೈತಲ್ಲ, ಅದು ಬೈಕದು ಹೋಗೋದ. ಓಲ್ಡ್ ಟನಲ್ ಈ ಥರ ಎಲ್ಲ ಬರ್ದಾರ ನೋಡಿದ, ಈ ಥರ ಲೈನ್ಸ್ ಎಲ್ಲ. ಮಸ್ತ್ ಐತ್ಲಾ ಹೋಟೆಲ್ ಅದ. ಇದು ಜಪಾನ್ ಗತ್ಲ ಅನ್ಸ್ಕೈತಿ, ಸಿನಿಕ್ ಏರಿಯಾ ಅಂತ. ಸೊ ನೋಡೋಣ ಬರೀ ಹೆಂಗೈತಿ ತೋರಿಸ್ತೀನಿ. ಅವರೆಲ್ಲರೂ ಕಾರ್ ಒಳಗಿದ್ದಾರೆ, ನಾ ಒಬ್ಬಕ್ಕೆ ಬಂದೀನಿ. ಸ್ವಲ್ಪ ಏನೈತೆ ನೋಡ್ಕೊಂಡು ಹೋಗ್ಬೇಕಂತ. ಸೊ ಭಾಳ ಜನ ಇದ್ರ ಕಾಣಿದ್ರ, ಅದಕ್ಕೆ ಇಲ್ಲಿಂದ್ರ ಅದು ಟೋಟಲ್ ಐಲ್ಯಾಂಡ್ ಐತಲ್ಲ ಅದ್ರದ್ದು ವ್ಯೂ ಕಾಣ್ತಿದಂತ. ಸೊ ನೋಡಕ್ಕೆ ಬಂದೀನಿ ಅದಕ್ಕೆ ನಾ ಒಬ್ಬಕ್ಕೆ. ವಾವ್ ಎಷ್ಟು ಚಂದ ಐತೆ ನೋಡ್ರಿ. ಇದು ಫುಲ್ ಭಾರಿ ಮಸ್ತ್ ಐತೆ. ಫುಲ್ ಎಷ್ಟು ಮಸ್ತ್ ಐತೆ ನೋಡ್ರಿ ಇದು ಬೀಚ್. ವೆದರ್ ಕ್ಲಿಯರ್ ಇತ್ತಂದ್ರೆ ಅದು ಅಲ್ಲಿ ಟೋಟಲ್ ಐಲ್ಯಾಂಡ್ ಐತಿ ಅದು ಕಾಣ್ತಿತ್ತು. ಬಟ್ ಅಷ್ಟು ಕ್ಲಿಯರ್ ಇಲ್ಲ ಈಗ. ಇದೇನಿದೆ ವಾಯ, ಇದು ನೋಡಿ ಟೋಟಲ್ ಐಲ್ಯಾಂಡ್. ಸೊ ಈ ಥರ ಐತಿ. ಟೂ ಮಿನಿಟ್ಸ್ ಹಂಗೆ ತಂದು ನೋಡಿದೆ, ಯಾಕಂದ್ರೆ ಈಗ ಅಲ್ಲಿ ಒಳಗಿನ ಹೋಗಂಗಿಲ್ಲ. ಸೊ ಈಗ ವಾಪಸ್ ಹೊಂಟೇನೆ. ಚಂದಿತ್ತು ಆದ್ರೆ ನೆಕ್ಸ್ಟ್ ಯಾವಾಗ್ರೆ ಮತ್ತೊಮ್ಮೆ ಬರ್ಬೋದು. ಈಗ ನೋಡ್ರಿ ಇಲ್ಲೊಂದು ಕಡೆ ಹೊಂಟ್ವಿ. ಸೊ ಸ್ವಲ್ಪ ಏನೋ ರೋಡ್ ಕನ್ಫ್ಯೂಸ್ ಆಗತ್ತಿತ್ತು, ಅದಕ್ಕೆ ಸೈಡ್ ನಿಲ್ಸಿದ್ವಿ. ಆ್ಯಕ್ಚುಲಿ ನಾವು ಬಂದಿದ್ದು ರೂಟನ್ನು ಮತ್ತೆ ವಾಪಸ್ ತೋರ್ಸತ್ತಿತ್ತದ. ಸೊ ಸ್ವಲ್ಪ ರೋಡ್ಸ್ ಎಲ್ಲ ಬ್ಲಾಕ್ ಮಾಡಿದ್ರು, ಅದಕ್ಕೆ ನೋಡ್ರಿ ಹಿಂಗೆ ಮಿಡಲ್ ಪೊಲೀಸರು ನಿಂತಿದ್ರು. ಆ್ಯಕ್ಚುಲಿ ನಾವು ಬೇರೆ ಕಡೆ ನೋಡಿದ್ವಿ, ಪೊಲೀಸರು ನಿಂತಿದ್ರು. ಸೊ ಅವರ ಇವಾಗ ಒಂದು ಸ್ವಲ್ಪ ಹೆಲ್ಪ್ ಮಾಡಕ್ಕೆ ಬರಾಕತ್ತಾರ. Exit. Yo, Chucho ma. Yeah, son. Follow me. Okay. ಎದಕ್ಕೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ನಾವು. Right onto the ramp. Turn right onto the ramp. ಇಲ್ಲ ಅಂತಾರೆ ಭಾಳ ಸುತ್ತಕ್ಕೆ ಹೋಗ್ಬೇಕಿತ್ತೇನ. Okay,等一下。你先来。没有，你直接开队。OK。你先压2分钟一下，那个哦压，OK，OK 2分钟，然后要往南哦，你不要再往北喽。OK。
Oh, south. Okay, okay. Original light. Light. Oh, okay. Sure. ಬಾಯ್. ಇಲ್ಲ ಅನ್ ಸೌತ್ ಈ ಕರೆಕ್ಟ್ ತೋರ್ಸ್ಕೈತ್ಲಾ. ಹೋಟೆಲ್ ಬಂತ. ಇದು ನೋಡ್ರಿ ನಾವು ಬಂದದ್ದು ಹೋಟೆಲ್ ಈ ಥರ ಐತಿ. ಟಿವಿ ಈ ಥರ. ಹಾಯ್ ರೇಯಾಂಶ್. ಹಾಯ್. ಹೊರಗಡೆ ಈ ಥರ ಕಾಣ್ತೈತಿ. ಇದು ವಿಂಡೋ ಓಪನ್ ಆಗಿಲ್ಲ ಅನ್ಸತ್ಲ ತಮ್ಮಿ. ಇದು ನೋಡ್ರಿ ಬಾತ್ರೂಮ್ ಈ ಥರ ಐತಿ. ಈಗ ನೋಡ್ರಿ ಹೋಟೆಲ್ಗೆ ಅದು ಚೆಕ್ ಇನ್ ಮಾಡಿ ಹಂಗೆ ಸ್ವಲ್ಪ ಹೊರಗೆ ಬಂದ್ವಿ. ಸೊ ಇವತ್ತಂತೂ ಮಳೆನೇ ಇತ್ತು, ಸಣ್ಣ ಮಳೆ ಇತ್ತು. ಸೊ ರೇಯಾನ್ಸಲ್ಲಿ ಹೋಟೆಲ್ ಒಳಗೆ ಅಳಾಕತ್ತಿದ್ದ, ಅದು ಗೊತ್ತಿಲ್ಲ, ಜಸ್ಟ್ ಎದ್ದಿದ್ದವ, ಅದಕ್ಕೆ ಮತ್ತೆ ನಾವು ಹೊರಗೆ ಬಂದಿದ್ವಿ. ರೇಯಾನ್ಸ್ ಮತ್ತೆ ಅಳಾಕತ್ತಿ ಯಾಕ? ಓ ಮೈ ಗಾಡ್, ಬಿತ್ತು. ಹಾಕೋ ಅದ್ರೊಳಗೆ. ಮಾಲಿಶ್ ಹಾಲ್ ಅದ, ಅದ್ರೊಳಗೆ ಏನೋ ಇರ್ತಿತ್ಲಾ ಹಿಂಗ ಕಲರ್ಫುಲ್ ಅದ. ಇವು ಕೇಕ್ ಎಷ್ಟು ಚಂದ ಉಂಡ. ಯಾವ ಚಂದ ಇತ್ತ ನೀವು. ಇವು ನೋಡಿ ಹೆಂಗೆ ಬೇಬಿ, ಇದು ಮಮ್ಮಿ ಮತ್ತು ಬೇಬಿ ಇರ್ಲಿ ಅನ್ಸತ್ತವಲ್ಲ. ಪಪ್ಪ ಏನದ. ಹಾಂ ಇಲ್ಲಿ ನೋಡ್ರಿ ಬೇಕ್ರಿ ಎಲ್ಲ ಹೆಂಗೈತಿ. ಹಂಗೆ ಒಂದು ಸ್ವಲ್ಪ ಏನೋ ಟ್ರೈ ಮಾಡಕ್ಕೆ ಬಂದೀವಿ. ಇನ್ ಕೊರಿಯಾ ಅಂತಲೇ ಸೈಡ್ ಆಗ್ರಿ ಎಕಡೆ ಬೈಕ್ ಬರತ್ತ ಅನ್ಸುತ್ತೆ. ಬಾ. ಎಷ್ಟು ಚಂದ ಐತೆ ನೋಡೋದು. ಸಿಟಿ ಆದ್ರೆ ಅಲ್ಲ ಫುಲ್ ಲೈಟ್ ಅನ್ಸತ್ತೆ, ಕಲರ್ಫುಲ್ ಲೈಟ್. ಸಿಡ ಇಲ್ಲಿ ನೋಡ್ರಿ ಹಂಗೆ ನೈಕದ ಶಾಪಿಗೆ ಬಂದಿದ್ವಿ, ಸುಮ್ಮನೆ ಹಂಗೆ ಟೈಮ್ ಪಾಸ್ ಮಾಡಕ್ಕೆ. ಈಗ ನೋಡ್ರಿ ಇಲ್ಲ ಒಂದು ನೈಟ್ ಮಾರ್ಕೆಟಿಗೆ ಬಂದಿದ್ವಿ. ತೈವಾನ್ ಒಳಗೆ ನೈಟ್ ಮಾರ್ಕೆಟ್ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಎಲ್ಲ ಕಡೆ ಇರ್ತಾವ. ಸೊ ಇದೊಂದು ಸ್ವಲ್ಪ ಫಾಶ್ ಇತ್ತು ನೋಡ್ರಿ. ಅಷ್ಟು ಬೇರೆ ಕಡೆ ಎಲ್ಲ ಆ ದಿವಸ ಅಷ್ಟು ಬಂದು ಹಿಂಗೆ ಶಾಪ್ಸಲ್ಲಿ ಹಾಕ್ತಿರ್ತಾರೆ. ಸೊ ಇವೆಲ್ಲನೂ ಫಿಕ್ಸ್ ಅದಾವ ಅನ್ಸುತ್ತೆ. ಸೊ ಎಷ್ಟು ಮಸ್ತ್ ಅದಾವ ನೋಡ್ರಿ. ಅಲ್ಲೊಂದೈತೆ ನೋಡಿ ನನಗೊಂದು, ಅಲ್ಲಿ ನೋಡಲಿ ತನ್ವಿ ಮತ್ತು ರೇಯಾನ್ಸ್ ಅಂತ ತಗೊಳ್ಳಿ. ನಾನು ಸ್ವಲ್ಪ ಹಂಗಿಲ್ಲ ನೋಡ್ರಿ, ನಮ್ಮ ಇಂಡಿಯಾದಾಗ ಸಿಗ್ತಾವಲ್ಲ ಆ ಥರ ಚಪ್ಪಲ್ ಇದಾವ. ಇಲ್ಲಿ ನೋಡ್ರಿ ಒಳಗಡೆ ಶಾಪ್ ಒಳಗೆ ಮಸ್ತ್ ಹುಡುಗಿಯರ್ನ ಕುಣಿಸ್ಬಿಟ್ಟಿದಾರ. ಮಾರಿ ಇದಾರೆ ಒಬ್ರಕ್ಕಿಂತ ಒಬ್ರು. ಶೂಸ್ ಎಲ್ಲ ಎಷ್ಟು ಚಂದ ಇದಾವ, ಬಟ್ ಭಾಳ ಕಾಸ್ಟ್ಲಿ ಅನಿಸ್ತಾವ. ಇಂಡಿಯಾದಾಗ ಕಡಿಮೆ ಇರ್ತಾವ, ಬಟ್ ಇಲ್ಲಿ ಕ್ವಾಲಿಟಿ ಇರ್ತಾವ. ಇಲ್ಲಿ ನೋಡ್ರಿ ಇಷ್ಟೆಲ್ಲ ವೆರೈಟಿ ಚಾಕ್ಲೇಟ್ ಇದಾವ, ಸ್ಮಾಲ್. ಇದು ನೋಡ್ರಿ ತಿಳುಗುಳಿಗತ್ಲೆ ಐತೆ ನೋಡಿ. ಇದು ಸಂಕ್ರಾಂತಿಗೆ ಯೂಸ್ ಮಾಡ್ತಾರಲ್ಲ ತನ್ವಿ ಅಂತದ, ತಿಳುಗುಳಿ ಅಂತಾರ ಅದಕ್ಕೆ. ಆ ಥರ ಐತೆ ನೋಡಕ್ಕ. ಇದು ಈ ಥರ ಇತ್ತಲ್ಲ ಇಂಡಿಯಾದಾಗ ಇತ್ತು ಗೊತ್ತೈತಿ, ನೋಡಿದ್ವಲ್ಲ ಅಲ್ಲಿ ಹಿಂಗೇನೋ ಪಂಕ ಬಾರಿಸ್ತಿತ್ತು. ಮಳೆ ಇತ್ತಂದ್ರೂ ಎಷ್ಟು ಜನ ಬಂದಾರ ನೋಡ್ರಿ, ಫುಲ್ ಪ್ಯಾಕ್ ಆಗೈತಿ. ಅಜ್ಜಿ ಹೆಂಗೆ ಮಾಡ್ತಾರೆ ನೋಡ್ರಿ, ಒಂಥರ ದೋಸೆ ಥರ ಏನೋ ಆಯ್ತದ.
ಅವ್ರ ಅಜ್ಜಿ ಎಷ್ಟು ವಯಸ್ಸಾಗಿತ್ತು ನೋಡ ಬ್ಯಾಕ್ ಪೇನ್ ಆಗ ಏನೋ ಹಾಕೊಂಡು ಎಲ್ಲ ಮಾಡತ್ತಾರ. ಆಮೇಲೆ ಅದ್ರಾಗೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಹಿಂಗೆ ರೋಲ್ ಮಾಡ್ತಾರೆ ಅನ್ಸುತ್ತೆ ನೋಡಿ. ಅಲ್ಲೆಲ್ಲ ಡ್ರೈ ಫ್ರೂಟ್ಸ್ ಅದಾವ. ಇದು ನೋಡ್ರಿ ಇಲಾನ್ ಸಿಟಿ ಹಂಗೈತಿ. ಎಲ್ಲ ಸಿಟಿ ಹಂಗೆ ಇದಾವೆ. ಇಲ್ಲಿ ಸ್ವಲ್ಪ ಏನೋ ಡಿಫ್ರೆನ್ಸ್ ಇರ್ತೈತೆ ಅಷ್ಟೇ. ಏನು ಮಾಡೋದ್ರಿ ಅನ್ಸಿಗತ್ರೋಗ ಮನಿ ಹಾಕೋದು. ಎಷ್ಟಾಗೈತಿ? 3 hours ಆಯ್ತಾ? ಲೆಟ್ಸ್ ಗೋ ಟು ಹೋಮ್ ರೇಯಾಂಶ್. ಹೋಮ್ ಅಲ್ಲ ಹೋಟೆಲ್. ಇವತ್ತಿನ ದಿವಸ ನೋಡ್ರಿ ಈ ಥರ ಆಯ್ತಾ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅನ್ಕೊಳತ್ತೀನಿ. ಮತ್ತು ನಾವು ನಾಳೆ ಎಲ್ಲಿ ಹೋಗ್ತೀವಿ, ಯಾವ ಪ್ಲೇಸಿಗೆ ಹೋಗಿದ್ದೀವಿ ಅನ್ನೋದೆಲ್ಲ ನೆಕ್ಸ್ಟ್ ವ್ಲಾಗೊಳಗೆ ತೋರಿಸ್ತೀನಿ. ಸೊ ತೈವಾನ್ದಿಂದ ವಿಡಿಯೋಸ್ ನೋಡೋಕೆ ಸೊ ಏನು ಮಾಡ್ಬೇಕು ನೀವೆಲ್ಲ ಅಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆಮೇಲೆ ಬೆಲ್ ಐಕಾನ್ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿರಿ. ಸೊ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.